ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು. ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪಕ್ಷದ ಸೋಲಿನ ಬಗ್ಗೆ ಆರೋಪ ಪ್ರತ್ಯಾರೋಪವನ್ನ ಮಾಡಬೇಡಿ ಅಂತಿದ್ದಾರೆ. ಸಚಿವರ ರಾಜೀನಾಮೆ ಬಗ್ಗೆ ಹೇಳಿಕೆ ಕೊಡದಂತೆ ಎಚ್ಚರಿಕೆ. ಹೌದು, ತಪ್ಪಾಗಿದೆ, ಹೇಗೆ ಸರಿ ಮಾಡಬೇಕು ಗೊತ್ತಿದೆ ಅಂತಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಬಗ್ಗೆಯೂ ಬಹಿರಂಗ ಹೇಳಿಕೆ ಬೇಡ ಅಂತಿದ್ದಾರೆ ಡಿಸಿಎಂ. ಬಹಿರಂಗ ಹೇಳಿಕೆ ನೀಡದಂತೆ ಡಿಸಿಎಂ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಬೆಂಗಳೂರಿಗೆ ಕೋರ್ಟ್ ವಿಚಾರಣೆಗೆ ಬಂದಿದ್ರು. ಆಗ ಕರ್ನಾಟಕದ ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನ ಮಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಯಾಕೆ ಬಂತು ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಗರಂ ಆಗಿದ್ರು. ಕಾಂಗ್ರೆಸ್ ಶಾಸಕರಿಗೆ ಡಿಸಿಎಂ ಡಿಕೆಶಿ ಅವರು ವಾರ್ನಿಂಗ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು. ನೇರವಾಗಿನೇ ಡಿಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಸೋಲಿನ ಬಗ್ಗೆ ಆರೋಪ ಮತ್ತು ಪ್ರತ್ಯಾರೋಪವನ್ನ ಮಾಡಬೇಡಿ ಅಂತಿದ್ದಾರೆ. ಸಚಿವರ ರಾಜೀನಾಮೆ ಬಗ್ಗೆ ಹೇಳಿಕೆ ಕೊಡದಂತೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಹೌದು, ಈ ಬಾರಿ ತಪ್ಪಾಗಿದೆ, ಹೇಗೆ ಸರಿ ಮಾಡಬೇಕು ಅಂತ ಗೊತ್ತಿದೆ. ಹೀಗಾಗಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಯಾರು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡಬಾರದು. ಬಹಿರಂಗ ಹೇಳಿಕೆ ನೀಡದಂತೆ ಡಿಸಿಎಂ ಡಿಕೆಶಿ ಎಲ್ಲಾ ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಶಾಸಕರ ಮೇಲೆ ಫುಲ್ ಗರಂ ಆಗಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಾರಿ 9 ಸ್ಥಾನವನ್ನ ಮಾತ್ರ ಗೆದ್ದಿತ್ತು. ಹೀಗಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಕಾಂಗ್ರೆಸ್ ಶಾಸಕರ ವಿರುದ್ಧ ಗರಂ ಆಗಿದ್ರು. ಈಗ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಯಾರು ಕೂಡ ಮಾತಾಡಬಾರದು, ಇನ್ನು ಸಚಿವರ ರಾಜೀನಾಮೆ ಬಗ್ಗೆ ಕೂಡ ಯಾರು ಕೂಡ ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಮಾಡಬಾರದು ಅಂತ ಡಿಸಿಎಂ ಡಿಕೆಶಿ ಈಗ ವಾರ್ನಿಂಗ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಬಹಿರಂಗವಾಗಿ ಶಾಸಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೋಲಿನ ಇದಕ್ಕೆ ಪರಾಮರ್ಶೆ ಮಾಡೋಕ್ಕೆ ಸಮಿತಿ ರಚನೆ ಮಾಡಿ ಅಂತ ನಿರ್ಧಾರ ಮಾಡಿದೆ ಸರ್. ಸೊ ಏನು ಚರ್ಚೆ ಆಯ್ತಾ ಸರ್? ಅದು ಇಲ್ಲ, ಹೇಳಿದ್ದಾರೆ ನಮಗೆ. ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಮೀಟಿಂಗ್ ಕರೀತಾ ಇದ್ದೀವಿ, ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಸಿಟಿದು ಮಾತಾಡ್ತೀವಿ, ಬೇರೆ ಬೇರೆ ಎಲ್ಲ ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡ್ಬಿಟ್ಟೆಲ್ಲ ಪರಿಶೀಲನೆ ಮಾಡಲೇಬೇಕು. ಯಾಕೆಂದರೆ ನಾವು ವಿಮರ್ಶೆ ಮಾಡ್ಕೊಳ್ಬೇಕು, ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ, ಇವೆಲ್ಲ ಕೂಡ ನೋಡಬೇಕು. ಭಾಳ ಯಾರೂ ಮೀಡಿಯಾಗೆ ಮಾತಾಡಬಾರ್ದು ಅಂತ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ. ಮೀಡಿಯಾಗೆ ಮಾತಾಡೋದಿಲ್ಲ, ಇಟ್ ಇಸ್ ಫ್ಯಾಕ್ಟ್ ಫೈಂಡಿಂಗ್. ಅದನ್ನು ಎಲ್ಲೆಲ್ಲಿ ಏನಾಗಿದೆ ಅಂತ ಅದಕ್ಕೆ ಮುಂದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ. ನಮಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಎಚ್ಚರಿಕೆ ನಾವು ಮುಂದಕ್ಕೆ ಇರಬೇಕು. ಇದು ಅಟ್ಲೀಸ್ಟ್ ಈಗಾರು ಕೂಡ ನಮಗೆ ಅರಿವಾಗಬೇಕು ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅಂತೇಳಿ. ಸರಿ ಮಾಡ್ಕೊಡ್ತೀವಿ. ನೋಡ್ರಿ, ನಾವು 14ನೇ ಸೀಟ್ ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ, ಅದೇನು ಇಲ್ಲ ಅಂತ ಹೇಳೋದಿಲ್ಲ. ಜನ ಏನು ತಿಳ್ಕೊಟ್ಟಿದ್ದಾರೆ ಅದಕ್ಕೆ. ಇನ್ನು ಕೆಲವ್ರಿಗೆಲ್ಲ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ ಈ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರುಗಳಲ್ಲಿ ಓಟ್ಗಳು ಬಂದಿಲ್ಲ. ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ. ಯಾಕೆ ಹೀಗಾಗಿದೆ, ಏನಾಗಿದೆ, ಬೇಕಾದಷ್ಟು ಇಂಡಿವಿಜುವಲ್ ಕಾಸುಗಳಿದೆ. ಬಟ್ ಸೋಲೆ ಓಟ್ ಕಡಿಮೆ ಆಗಿರೋದು ಒಪ್ಕೊಳ್ಳೇಬೇಕಲ್ಲ. ಜನ ಏನು ತೀರ್ಮಾನ ಕೊಡ್ತಾರೆ, ಏನು ಯಾವುದೋ ಒಂದು ಸೊಪ್ಪು ಬೆಳೆದ್ರೆ ಯಾರು ಏನು ಕೇಳಲ್ಲ. ಟು ಸೆಟ್ ಇಟ್ ರೈಟ್. ಸರ್, ಕೆಲವು ಸಚಿವರು ಬಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ನಿಜಾನ ಸರ್? ಏನು ಕೆಲವು ಅದೇ ಸೋಲಿಗೆ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳು ಸರ್. ನಾನು ಯಾರು ಬಂದು ಕೊಟ್ಟು ಇಲ್ಲ, ಯಾರ ಮೇಲೆ ಕೊಟ್ಟರು ಏನು ಸುಳ್ಳು ಇಲ್ಲ, ಇವೆಲ್ಲ ಏನು ಪ್ರಯೋಜನ ಆಗುದಿಲ್ಲ. ನಾವು ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಕಾರ್ಯಕರ್ತರ ಹತ್ರ ಮಾತಾಡಬೇಕು, ಏನು ತಪ್ಪಾಗಿದೆ, ಅದಕ್ಕೆ ಏನು ಸೊಲ್ಯೂಷನ್ ಅಂತ. ಅದಕ್ಕೆ ದೇ ಹ್ಯಾವ್ ಟು ಕಮ್ ಔಟ್ ವಿತ್ ಶಾಸಕ ಬಸವರಾಜ ಶಿವಗಂಗ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರಿಗೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ MLAಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಭಾಳ ಒಳ್ಳೆಯದು.